ದರ್ಶನ್ ಪರವಾಗಿ ಕನ್ನಡ ಸಂಘಟನೆಗಳ ಹೋರಾಟ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಟೇರನ ಪರ ಪ್ರತಿಭಟನೆ ನಡೆಯುತ್ತೆ. ದರ್ಶನ್ ಪರವಾಗಿ ಕನ್ನಡ ಸಂಘಟನೆಗಳ ಹೋರಾಟ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಟೇರನ ಪರ ಪ್ರತಿಭಟನೆ ಇರುತ್ತೆ. ಕೊಲೆ ಕೇಸ್ನಲ್ಲಿ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿಸಿದಂತಹ ಆರೋಪ ಪ್ರಕರಣದ ತನಿಖಾಧಿಕಾರಿಯ ವಿರುದ್ಧವೇ ಹೋರಾಟ ನಡೆಯುತ್ತೆ. ನಾಳೆ ಹೋರಾಟಕ್ಕೆ ಅನುಮತಿ ಸಿಗತ್ತಾ ಸಿಗಲ್ವಾ? ಖಾಕಿ ಅನುಮತಿ ಕೊಟ್ಟರೂ ಕೊಡದಿದ್ರೂ ಹೋರಾಟ ಫಿಕ್ಸ್ ಅಂತಿದ್ದಾರೆ. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆರೋಪಿಗಳ ಮೊಬೈಲ್ ಬೇರೆಡೆಗೆ ಸೀಸ್ ಮಾಡಿದ್ದಾರೆ, ಆದರೆ ಠಾಣೆಯಲ್ಲಿ ಸೀಸ್ ಮಾಡಿದ್ದೇವೆ ಎಂದಿದ್ದಾರೆ. ಮೊಬೈಲ್ ಸೀಸ್ ಫೋಟೋ ಮತ್ತು ಠಾಣೆಯ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆಗಿದೆ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ ಮಾಡುತ್ತಿದ್ದಾರೆ. ಕನಿಷ್ಕಾ ಹೋಟೆಲ್ ಪಾರ್ಕ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಜಾಥಾ ಇದೆಯಂತೆ. ಕನಿಷ್ಕಾ ಹೋಟೆಲ್ ಬಳಿಯ ಪಾರ್ಕ್ನಲ್ಲಿ ಸೇರುವಂತೆ ಮನವಿಯನ್ನ ಕೂಡ ಮಾಡಲಾಗಿದೆ. ಗಾಂಧಿನಗರದ ಕನಿಷ್ಕಾ ಹೋಟೆಲ್ ಮುಂಭಾಗದ ಪಾರ್ಕ್ ಹೋರಾಟದಲ್ಲಿ ಭಾಗಿಯಾಗುವಂತೆ ಅಭಿಮಾನಿಗಳಿಗೆ ಕರೆ ಕೊಡಲಾಗಿದೆ. ದರ್ಶನ್ ಪರವಾಗಿ ಕನ್ನಡ ಸಂಘಟನೆಗಳ ಹೋರಾಟ ಇದು. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಕಾಟೇರನ ಪರ ಪ್ರತಿಭಟನೆ ಆಗತ್ತೆ. ಕೊಲೆ ಕೇಸ್ನಲ್ಲಿ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿಸಿದಂತಹ ಆರೋಪ ಇದೆ. ಪ್ರಕರಣದ ತನಿಖಾಧಿಕಾರಿಯ ವಿರುದ್ಧವೇ ಹೋರಾಟ ನಡೀತಿರುವಂತದ್ದು. ನಾಳೆಯ ಹೋರಾಟಕ್ಕೆ ಅನುಮತಿ ಸಿಗತ್ತಾ ಸಿಗಲ್ವಾ ಅನ್ನೋದು ಸದ್ಯಕ್ಕೆ ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಆದರೆ ಖಾಕಿ ಅನುಮತಿ ಕೊಟ್ಟರೂ ಕೊಡದಿದ್ರೂ ಕೂಡ ಹೋರಾಟ ಫಿಕ್ಸ್ ಅಂತಿದ್ದಾವೆ ಕನ್ನಡ ಪರ ಸಂಘಟನೆಗಳು. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳ ಮೊಬೈಲ್ ಬೇರೆ ಕಡೆ ಸೀಸ್ ಮಾಡಿದ್ದಾರೆ, ಆದರೆ ಠಾಣೆಯಲ್ಲಿ ಸೀಸ್ ಮಾಡಿದ್ದೇವೆ ಎಂದಿದ್ದಾರೆ. ಮೊಬೈಲ್ ಸೀಸ್ ಫೋಟೋ ಮತ್ತು ಠಾಣೆಯ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆಗಿದೆ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಹೋರಾಟ. ಕನಿಷ್ಕಾ ಹೋಟೆಲ್ ಪಾರ್ಕ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಜಾಥಾ ಆಗುತ್ತೆ. ಕನಿಷ್ಕಾ ಹೋಟೆಲ್ ಬಳಿಯ ಪಾರ್ಕ್ನಲ್ಲಿ ಸೇರುವಂತೆ ಮನವಿಯನ್ನ ಮಾಡಲಾಗಿದೆ. ಗಾಂಧಿನಗರದ ಕನಿಷ್ಕಾ ಹೋಟೆಲ್ ಮುಂಭಾಗದ ಪಾರ್ಕ್ ಹೋರಾಟದಲ್ಲಿ ಭಾಗಿಯಾಗುವಂತೆ ಅಭಿಮಾನಿಗಳಿಗೆ ಕರೆ ಕೊಡಲಾಗಿದೆ. ಹೋರಾಟದಲ್ಲಿ ಭಾಗಿಯಾಗುವಂತೆ ದರ್ಶನ್ ಅಭಿಮಾನಿಗಳಿಗೆ ಕರೆ ಕೊಡಲಾಗಿದೆ. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸುಳ್ಳು ಸಾಕ್ಷ್ಯವನ್ನ ಈ ಕೇಸ್ನಲ್ಲಿ ಸೃಷ್ಟಿ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಲಾಗಿದೆ. ಇನ್ನು ಪ್ರಕರಣದ ತನಿಖಾಧಿಕಾರಿಯ ವಿರುದ್ಧವೇ ಈ ಹೋರಾಟ ನಾಳೆ ನಡೀತಿರುವಂತದ್ದು. ನಾಳೆಯ ಹೋರಾಟ ಏನಿದೆಯಲ್ಲ, ಸುಳ್ಳು ಸಾಕ್ಷಿಯನ್ನ ಸೃಷ್ಟಿ ಮಾಡಿದ್ದಾರೆ. ಆರೋಪಿಗಳ ಮೊಬೈಲ್ ಬೇರೆ ಕಡೆಗೆ ಸೀಸ್ ಮಾಡಿದ್ದಾರೆ ಎಂದಿದ್ರು, ಆದ್ರೆ ಠಾಣೆಯಲ್ಲೇ ಸೀಸ್ ಮಾಡಿದ್ದೇವೆ ಎಂದಿದ್ದಾರೆ. ಮಾಡಿರೋದು ಬೇರೆ, ಆದ್ರೆ ಹೇಳ್ತಿರೋದು ಬೇರೆ, ಯಾವುದು ಕೂಡ ಮ್ಯಾಚ್ ಆಗ್ತಿಲ್ಲ. ಹಾಗಾಗಿ ತನಿಖೆ ಮಾಡುವಂತಹ ಅಧಿಕಾರಿಗಳೇ ಸುಳ್ಳು ಸಾಕ್ಷ್ಯವನ್ನು ಸೃಷ್ಟಿಸಿದ್ದಾರೆ ಅಂತ ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಹೇಳಿಕೆಯನ್ನ ಕೊಟ್ಟಿರುವಂತದ್ದು, ಆರೋಪ ಮಾಡಿರುವಂತದ್ದು. ಇನ್ನು ಮೊಬೈಲ್ ಸೀಸ್ ಫೋಟೋ ಮತ್ತು ಠಾಣೆಯ ಫ್ಲೋರಿಂಗ್ ಮಿಸ್ ಮ್ಯಾಚ್ ಆಗಿದೆ ಎನ್ನುವಂತಹ ಆರೋಪ ಕೂಡ ಇದೆ. ಪೊಲೀಸರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಈ ಹೋರಾಟವನ್ನು ನಡೆಸಲಾಗ್ತಿದೆ. ಕನಿಷ್ಕಾ ಹೋಟೆಲ್ ಪಾರ್ಕ್ನಿಂದ ಫ್ರೀಡಂ ಪಾರ್ಕ್ ವರೆಗೆ ಜಾಥಾ ಆಗುತ್ತೆ. ಕನಿಷ್ಕಾ ಹೋಟೆಲ್ ಬಳಿಯ ಪಾರ್ಕ್ನಲ್ಲಿ ಸೇರುವಂತೆ ಮನವಿಯನ್ನ ಮಾಡಲಾಗಿದೆ. ಗಾಂಧಿನಗರದ ಕನಿಷ್ಕಾ ಹೋಟೆಲ್ ಮುಂಭಾಗದ ಪಾರ್ಕ್ ಇದು. ಹೋರಾಟದಲ್ಲಿ ಭಾಗಿಯಾಗುವಂತೆ ದರ್ಶನ್ ಅಭಿಮಾನಿಗಳಿಗೆ ಕರೆ ಕೊಡಲಾಗಿದೆ. ಸಾಕಷ್ಟು ಕನ್ನಡ ಪರ ಸಂಘಟನೆಗಳು ನಾಳೆ ಹೋರಾಟದಲ್ಲಿ ಭಾಗಿಯಾಗ್ತವೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಟೇರನ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಕೊಲೆ ಕೇಸ್ನಲ್ಲಿ ತನಿಖೆ ಮಾಡುವಂತಹ ಅಧಿಕಾರಿಗಳೇ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿಸಿದ್ದಾರೆ ಅನ್ನುವಂಥ ಆರೋಪ. ಮೊಬೈಲ್ ಸೀಸ್ ಮಾಡಿದ್ದೇವೆ ಎಂದಿದ್ದಾರೆ, ಆದರೆ ಠಾಣೆಯಲ್ಲೇ ಮೊಬೈಲ್ ಸೀಸ್ ಮಾಡಿದ್ದಾರೆ. ಇನ್ನು ಠಾಣೆಯ ಫ್ಲೋರಿಂಗ್ ಏನಿದೆ ಇದು ಕೂಡ ಮಿಸ್ ಮ್ಯಾಚ್ ಆಗಿದೆ. ಬೇಕು ಅಂತಲೇ ಸುಳ್ಳು ಸಾಕ್ಷ್ಯವನ್ನ ಸೃಷ್ಟಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಇಟ್ಕೊಂಡು ತನಿಖಾಧಿಕಾರಿಯ ವಿರುದ್ಧವೇ ನಾಳೆ ಹೋರಾಟ ನಡೆಯುತ್ತೆ. ದರ್ಶನ್ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಇದು.